ಹಲೋ, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು ರಜೆ ಇದ್ದಿದ್ದ ಕಾರಣ ನಾನು ನನ್ನ ಹಸ್ಬೆಂಡ್ ನನ್ನ ಮಗಳು 3 ಜನನು ನಮ್ಮ ಜಮೀನಿನ ಹತ್ರ ಹೋದ್ವಿ. ಯೂಶಲಿ ನಮ್ಮ ಮನೆಯವರಿಗೆ ರಜೆ ಇದ್ದಾಗೆಲ್ಲ ನಾವು ಜಮೀನ್ ಹತ್ರ ಹೋಗ್ತಾ ಇದ್ದೀವಿ. ಹಾಗೆ ಇವತ್ತು ಕೂಡ ಬಂದ್ವಿ. ನಮ್ಮ ಕಡೆ ಟೊಬ್ಯಾಕೊ ಪ್ಲಾಂಟೇಶನ್ನ ಮಾಡ್ತಾರೆ. ಸೊ ಅದಕ್ಕೆ ನಮ್ಮಲ್ಲೂ ಕೂಡ ಟೊಬ್ಯಾಕೊ ಪ್ಲಾಂಟೇಶನ್ ಮಾಡಿದ್ದಾರೆ. ನನ್ನ ಮಗಳಿಗಂತೂ ನಮ್ಮ ಜಮೀನಿಗೆ ಬಂದರೆ ತುಂಬ ಖುಷಿ. ಅಲ್ಲಿ ಇದ್ದಿರ್ತಕ್ಕಂತಹ ಮುಟ್ಟಿದರೆ ಮುನಿ ಗಿಡ ಕಂಡ್ರೆ ಅವಳಿಗೆ ತುಂಬ ಇಷ್ಟ. ಅದನ್ನು ನೋಡಿದ್ರೆ ಸಾಕು, ಕಾಲಲ್ಲಿ ತುಣಿತಾ ತುಣಿತಾ ಅಲ್ಲಿ ಆಟಾಡ್ತಾ ಇರ್ತಾಳೆ. ಇವಾಗ ನಮ್ಮ ಕಡೆ ಎಲ್ಲ ಟೊಬ್ಯಾಕೊ ಪ್ಲಾಂಟೇಶನ್ ಆಗಿರೋದ್ರಿಂದ ನಮ್ಮಲ್ಲೂ ಕೂಡ ನಮ್ಮ ಮಾವ ಅವರು ಈ ಬಾರಿ ಟೊಬ್ಯಾಕೊ ಪ್ಲಾಂಟೇಶನ್ ಆ್ಯಂಡ್ ಜಿಂಜರ್ ಪ್ಲಾಂಟೇಶನ್ ಮಾಡಿದ್ದಾರೆ. ನಾನು ಮತ್ತು ನನ್ನ ಹಸ್ಬೆಂಡ್ ನನ್ನ ಮಗಳು 2 ಇಯರ್ ಬರ್ತ್ಡೇಗೆ ಒಂದು ರೆಸೊಲ್ಯೂಷನ್ ಮಾಡ್ಕೊಂಡಿದ್ವಿ. ಅದೇನಪ್ಪ ಅಂದರೆ ಒಂದಷ್ಟು ಕೆಲವು ಹಣ್ಗಳ ಗಿಡಗಳನ್ನ ನೆಡಬೇಕು ಅಂತ. ಹಾಗೆ ನಾವು ನೆಟ್ವಿ. ಅದರಲ್ಲಿ ಹಲಸಿನ ಹಣ್ಣು, ಮ್ಯಾಂಗೋ, ನೇರಳೆ, ಬಟರ್ ಫ್ರೂಟ್ ಮತ್ತು ಸಪೋಟೊ ಗಿಡಗಳನ್ನು ನೆಟ್ವಿ. ಲಾಸ್ಟ್ ಇಯರ್ ನನ್ನ ಹಸ್ಬೆಂಡು ಸೀತಾಫಲ ಗಿಡ ತಂದು ಹಾಕಿದ್ರು. ಅದು ಇವಾಗ ಹಣ್ಣು ಬಿಡೋಕ್ಕೆ ಸ್ಟಾರ್ಟ್ ಆಗಿದೆ. ಅದನ್ನು ನೋಡಿ ನನ್ನ ಮಗಳು ನನಗೂ ಬೇಕು ಅಂತ ಹಠ ಮಾಡಿದ್ದಕ್ಕೆ ನನ್ನ ಹಸ್ಬೆಂಡ್ ಕಿತ್ಕೊಡ್ತಾ ಇದ್ದಾರೆ. ಒಂದು ಎಲೆ ಗಿಡ ಇತ್ತು ಮನೇಲಿ, ಅದನ್ನು ನಾವು ನೆಡಲಿಕ್ಕೆ ಅಂತಲೇ ಜಮೀನಿಗೆ ಬಂದಿದ್ದು. ಅದು ನೆಟ್ಟಾದಮೇಲೆ ಮನೆಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಬೇಕಿತ್ತು. ಅದನ್ನು ನನ್ನ ಹಸ್ಬೆಂಡ್ಸ್ ಕರಿಬೇವಿನ ಸೊಪ್ಪು ಕಿತ್ಕೊಡ್ತಾ ಇದ್ದಾರೆ. ಈ ಜಮೀನಿನ ಹತ್ರ ಇದ್ದರೆ ಎಷ್ಟು ಟೈಮ್ ಸ್ಪೆಂಡ್ ಮಾಡಿದ್ರೂ ಸಾಕಾಗಲ್ಲ ಅನಿಸುತ್ತೆ. ಏಕೆಂದರೆ ಎಲ್ಲಿ ನೋಡಿದ್ರು ಬರೀ ಗ್ರೀನರಿ ಗ್ರೀನರಿ. ನನ್ನ ಮಗಳಂತೂ ಅಲ್ಲೇ ಇರೋಣ ಅಂತಾಳೆ. ಸೊ ನಾವು ಮಾರ್ನಿಂಗ್ ನಮ್ಮ ಜಮೀನಿಂದ ಹೊರಟು ಮನೆಗೆ ಹೋದ್ವಿ. ಮನೆಯಿಂದ ಮತ್ತೆ ಮಧ್ಯಾಹ್ನ ಬಂದ್ವಿ. ಏಕೆಂದರೆ ನಮ್ಮೂರಲ್ಲಿ ಒಂದು ಲಕ್ಷ್ಮಣ ತೀರ್ಥ ನದಿ ಇದೆ. ಆ ನದಿಗೆ ಒಂದು ಕಟ್ಟೆ ಕಟ್ಟಿದ್ದಾರೆ. ಆ ಕಟ್ಟೆ ಮೇಲಿಂದ ನೀರು ಹರಿಯೋದನ್ನ ನನ್ನ ಮಗಳಿಗೆ ತೋರ್ಸೋಕ್ಕೋಸ್ಕರ. ಇದು ಅವಳ ಫಸ್ಟ್ ಎಕ್ಸ್ಪೀರಿಯೆನ್ಸ್. ನೋಡೋಣ ಅವಳ ರಿಯಾಕ್ಷನ್ ಹೇಗಿರುತ್ತೆ, ಯಾವ ಥರ ಅದನ್ನು ನೋಡಿ ರಿಯಾಕ್ಟ್ ಮಾಡ್ತಾಳೆ ಅಂತ ನಮಗೂ ಸ್ವಲ್ಪ ಕುತೂಹಲ ಇತ್ತು. ಸೊ ಅದನ್ನು ತೋರಿಸಿದ್ವಿ. ಅವಳು ನೋಡ್ಬಿಟ್ಟು, ಮಮ್ಮಿ ಅದು ಪೂಲು, ಬನ್ನಿ ಸ್ವಿಮ್ ಮಾಡೋಣ ಅಂತ ಕರಿತಾ ಇದ್ದಾಳೆ. ನಾವು ಮಗಳದು ಪೂಲಲ್ಲ, ಅದು ನೀರು ಹರಿತೈತೆ ನೋಡು ಅಂತ ಹೇಳ್ಕೊಂಡು ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ವಿ. ಆ ನದಿ ಹತ್ರ ಅಕ್ಕಪಕ್ಕ ಅಲ್ಲಲ್ಲಿ ಫಿಶಿಂಗ್ ಮಾಡ್ತಾಯಿದ್ದಾರೆ. ಮತ್ತು ಆ ನದಿಗೆ ಇನ್ನೂ ತುಂಬ ಜಾಸ್ತಿ ನೀರು ಬಂದರೆ ನೋಡೋಕೆ ಇನ್ನೂ ಚೆನ್ನಾಗಿರುತ್ತೆ. ಮತ್ತು ಆ ಸೌಂಡ್ ಎಫೆಕ್ಟ್ ಕೂಡ ಚೆನ್ನಾಗಿರುತ್ತೆ. ಅಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ನಾವು ಸ್ವಲ್ಪ ಮುಂದೆ ಬಂದರೆ ನಮ್ಗೆ ಪರಿಚಯ ಇದ್ದವ್ರದ್ದೊಬ್ರದ್ದು ತೋಟ, ಅದರೊಳಗಡೆನೇ ಅವ್ರದ್ದು ಮನೆ ಇತ್ತು. ಸೊ ಅಲ್ಲಿಗೆ ಬಂದ್ವಿ. ಅವ್ರ ತೋಟಕ್ಕೆ ಹೋಗೋ ರೋಡ್ ಯಾವ ಥರ ಇತ್ತು ಅಂದರೆ ಸೇಮ್ ಆ್ಯಸ್ ಕೂರ್ಗು. ನಾವು ಕೂರ್ಗ್ ಹೋಗ್ಬೇಕಾದ್ರೆ ಒಂದು ತೋಟದಲ್ಲಿ ಯಾವ ಥರ ನೇಚರ್ ಇರುತ್ತೆ ಅದೇ ಥರ ಇತ್ತು. ಅದನ್ನು ಅವಳಿಗೆ ತೋರಿಸೋಣ, ಫಸ್ಟು ಅವಳನ್ನ ಕರ್ಕೊಂಬರ್ತಾ ಇರೋದು ಅಲ್ಲಿಗೆ ಅಂದ್ಬಿಟ್ಟು ಕರ್ಕೊಂಡು ಬಂದ್ವಿ. ಅವ್ರ ಮನೆ ಹತ್ರ ಇದ್ದಿದ್ದ ಪ್ಲ್ಯಾಂಟ್ಸು ಮತ್ತು ಮರಗಳೆಲ್ಲ ತೋರಿಸಿದ್ವಿ. ಅದರಲ್ಲಿ ಅವಳಿಗೆ ಮೂಸಿಂಬೆ ಮರ ಯಾವ ಥರ ಇರುತ್ತೆ ಅಂತ ತೋರಿಸ್ಕೊಟ್ವಿ. ಆ್ಯಂಡ್ ಅಲ್ಲಿ ನವಿಲು ಗರಿ ಬಿಚ್ಕೊಂಡಿತ್ತು, ಅದನ್ನು ಅವಳಿಗೆ ತೋರಿಸಿದ್ವಿ. ಇನ್ನು ಅವಳಿಗೆ ಏನು ಎಷ್ಟೇ ತೋರಿಸಿದ್ರು ಅವಳಿಗೆ ಇಷ್ಟ ಆಗಿರೋ ಮುಟ್ಟಿದರೆ ಮುನಿ ಸೊಪ್ಪನ್ನು ನೋಡಿದ್ರೆ ಬಿಡ್ತಾಳ. ಮತ್ತು ಅವ್ರ ಪಪ್ಪನ್ನ ಕೂರಿಸ್ಕೊಂಡು ಅವ್ರ ಪಪ್ಪನ ಜೊತೆ ಆಟಾಡ್ತಾ ಇದ್ಲು. ಸೊ ಇಷ್ಟ ಆಗಿತ್ತು ನನ್ನ ಇವತ್ತಿನ ವ್ಲಾಗ್. ನನ್ನ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಬಾಯ್.